ಮನೋಜ್ ಮತ್ತು ರಮ್ಯಾ. ಒಂದು ಹಳ್ಳಿಯಲ್ಲಿ ವೆಂಕಟಾಚಲ ಎಂಬ ರೈತನಿದ್ದ. ಅವನಿಗೆ ಮನೋಜ್ ಎಂಬ ಒಬ್ಬ ಮಗನಿದ್ದ. ಇವರ ಜಮೀನಿನ ಪಕ್ಕದಲ್ಲೇ ರಾಮೇಗೌಡ ಎಂಬ ಇನ್ನೊಬ್ಬ ರೈತನಿದ್ದ. ರಾಮೇಗೌಡನಿಗೆ ರಮ್ಯಾ ಎಂಬ ಒಬ್ಬಳೂ ಮಗಳಿದ್ದಳು. ಇಬ್ಬರು ರೈತರ ಜಮೀನು ಅಕ್ಕಪಕ್ಕದಲ್ಲೇ ಇದ್ದರೂ ಅವರ ಊರುಗಳು ಮಾತ್ರ ಬೇರೆ ಬೇರೆಯಾಗಿದ್ದವು. ಮನೋಜ್ ಮತ್ತು ರಮ್ಯಾ ಇಬ್ಬರಿಗೂ ಪರಿಚಯವಾಯಿತು. ದಿನ ಕಳೆದಂತೆ ಸ್ನೇಹಿತರಾದರು. ಅವರ ಸ್ನೇಹ ಪ್ರೀತಿಯಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಇಬ್ಬರೂ ತಮ್ಮ ತಮ್ಮ ತೋಟದಲ್ಲಿ ಭೇಟಿಯಾಗುತ್ತಿದ್ದರು. ಆ ತೋಟವೇ ಅವರಿಗೆ ಅಚ್ಚುಮೆಚ್ಚಿನ ತಾಣವಾಗಿತ್ತು. ಈ ವಿಷಯ ಮನೆಯವರಿಗೆ ತಿಳಿದುಬಿಟ್ಟಿತ್ತು. ಮನೆಯವರ ವಿರೋಧದ ನಡುವೆಯೂ ಪ್ರೇಮಿಗಳು ತೋಟದಲ್ಲಿ ಕದ್ದುಮುಚ್ಚಿ ಭೇಟಿಯಾಗುತ್ತಿದ್ದರು. ಆದರೆ ಅದು ಸುಲಭವಾಗಿರಲಿಲ್ಲ. ಮನೆಯವರಿಗೆ ತಿಳಿಸದೆ ಪಟ್ಟಣಕ್ಕೆ ಹೋಗಿ ಅಲ್ಲೇ ಮದುವೆಯಾಗಿ ಪಟ್ಟಣದಲ್ಲಿ ವಾಸ ಮಾಡುವ ನಿರ್ಧಾರ ಮಾಡಿದರು. ಆದರೆ ವಿಧಿಯಾಟ ಯಾರೂ ಬಲ್ಲರು. ವಿಷಯ ಮನೆಯವರಿಗೆ ತಿಳಿದುಬಿಟ್ಟಿತ್ತಲ್ಲ. ರಮ್ಯಾಳ ಅಕ್ಕ ಸೌಮ್ಯ ಮದುವೆಯಾಗಿ ಪಟ್ಟಣದಲ್ಲಿ ಗಂಡನೊಂದಿಗೆ ನೆಲೆಸಿದ್ದಳು. ರಮ್ಯಾಳನ್ನು ಅಕ್ಕ ಸೌಮ್ಯ ಮನೆಗೆ ಕಳುಹಿಸಿ ಆದಷ್ಟು ಬೇಗ ರಮ್ಯಾಳಿಗೆ ಗಂಡು ನೋಡಿ ಮದುವೆ ಮಾಡುವ ಜವಾಬ್ದಾರಿಯನ್ನು ಅಕ್ಕ ಸೌಮ್ಯಳಿಗೆ ವಹಿಸಲಾಗಿತ್ತು. ಇತ್ತ ವಿಷಯ ತಿಳಿದ ಮನೋಜ್ ರಮ್ಯಾಳ ಭೇಟಿಗಾಗಿ ಪಟ್ಟಣಕ್ಕೆ ಹೊರಟ. ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಕೇವಲ ಒಂದೇ ವಾರದಲ್ಲಿ ರಮ್ಯಾಳ ಮದುವೆ ಮಾಡಿ ತಾನು ವಹಿಸಿಕೊಂಡ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಲ್ಲಿ ಸೌಮ್ಯ ಯಶಸ್ವಿಯಾದಳು. ಈ ಕಥೆ